ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನಾನು ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಡಿಸೈನ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ರಾಮ ಗ್ರೀನ್ ಕಲರು ಬ್ಲೌಸ್ ಪೀಸ್. ಇದು ಲೆಂತ್ ಬಂದು 14 ಇಂಚಿದೆ, ಚೆಸ್ಟ್ ಬಂದು 9.5 ಇದೆ, ನೆಕ್ ಬಿಡ್ತ್ ಬಂದು 2.5 ಇಂಚ್ ಅಗಲ ಇದೆ, ಶೋಲ್ಡರ್ ಬಂದು 3 ಇಂಚಿದೆ. ನಾನು ಮೊದಲೇ ಎಲ್ಲ ಲೈನಿಂಗ್ ಎಲ್ಲ ಟಚ್ ಮಾಡಿಕೊಂಡು, ನಾರ್ಮಲ್ ಬ್ಲೌಸ್ ಅಲ್ವಾ, ಕ್ಲೀನಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನಾನು ನೆಕ್ಕನ್ನು ಒಳಗಡೆ ಕಚ್ಚೆ ಒಳಗಡೆ ಫೋಲ್ಡಿಂಗ್ ಆಗೋ ಥರ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಯಾರಿ ಕಲರ್ ಬಂದು ರೆಡ್ ಪಿಂಕ್ ಕಲರ್ದು, 3 ಇಂಚು ಅಗಲ 3 ಇಂಚು ಉದ್ದ ಸ್ಯಾರಿ ಪೀಸಲ್ಲಿ ಕಟ್ ಮಾಡಿ ಇಟ್ಕೊಂಡು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡಿದ್ದೀನಿ. ಅವರು ನನಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರೇ ನನಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತೋರಿಸಿದ್ರು. ಅದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ, ನಾನು 1 ಇಂಚು ನೆಕ್ಕಿಗಿಂತ 1 ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚಿಗೆ ಏನಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ, ಅಲ್ಲಿ ಇವಾಗ ನಾನು ಸ್ಯಾರಿ ಪೀಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಡಿಸೈನು, ಅದರ ಡಿಸೈನ್ ಮಾಡೋಕ್ಕೆ ಒಂದೇ ಸಮ ಬರಲಿ ಅಂತ ಕಟ್ಟಿಂಗ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಡಿಸೈನ್. ಇದು ಸ್ಯಾರಿ ಕಲರಲ್ಲಿ ಮಾಡಿದ್ದೀನಿ. ಇದು ಸ್ಕೂಲು ಟೀಚರ್ದಿದು. ಅದೇ ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಸ್ಟಿಚಿಂಗ್ ಮಾಡೋಕ್ಕೆ. ಅಂದರೆ ಡಿಸೈನ್ 2 ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಒಂದು ಪ್ಲೈನ್ ಕೊಟ್ಟಿದ್ದಾರೆ. ನೋಡಿ, ನಾನು ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಬಾಕ್ಸ್ ಶೇಪ್ ಬರೋ ಥರ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನಾನು ಸೆಂಟ್ರಲ್ಲೊಂದು, ಅಂದರೆ ಓಪನ್ನು ಮೇಲ್ಗಡೆ ಕಾಣಿಸ್ಬೇಕು, ಫೋಲ್ಡಿಂಗು ಕೆಳಗಡೆ. ಮೊದಲೇ ನಾನು ಹೊಲ್ಕೊಂಡು ಇಟ್ಕೊಂಡಿದ್ದೆ, ನಾನು ನಿಮ್ಗೆ ತೋರಿಸಿದ್ದೀನಿ ನಾನು ಯಾವ ಥರ ಹೊಲ್ದಿದ್ದೀನಿ ಅಂತ. ಅದನ್ನು ಈ ಥರನೇ ಅಡ್ಡವಾಗಿ ಹೊಲ್ಕೊಳ್ತಾ ಹೋಗಬೇಕು. ಅಂದರೆ ಪಕ್ಕನೇ ಅದು ನಾವು ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಗೆ ತಿರ್ಗಿ ಇನ್ನೊಂದು ಪೀಸ್ ತೊಗೊಂಡು ಮಾಡ್ಕೊಳ್ತಾ ಹೋಗ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು ಡಿಸೈನ್. ಇದು ರಾಮ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಪೀಸು ಮತ್ತು ಡಾರ್ಕ್ ಪಿಂಕು ಸ್ಯಾರಿಯಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕಸ್ಟಮರೇ ಡಿಸೈನ್ ನಮಗೆ ಈ ಥರನೇ ಯಾವ್ದಾದ್ರು ಸಿಂಪಲ್ಲಾಗಿ ಮಾಡಿಕೊಡಿ ಅಂತೇಳಿದ್ರು. ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ, ಆ್ಯನಿವಲ್ ಡೇ ಅಂತಂದಿದ್ರು. ಇವರು ತುಂಬ ಒಂದು 3-4 ವರ್ಷದಿಂದ ನನ್ನ ಹತ್ರ ಸ್ಟಿಚಿಂಗ್ ಮಾಡಿಸ್ತಾರೆ. ಇವರು ಸ್ಕೂಲ್ ಟೀಚರ್ ಇವರು. ಅಂದರೆ ಇವ್ರಿಗೆ ಹೊಲ್ಕೊಡ್ತಾ ಇದ್ದೀನಿ ನೋಡಿಬಿಟ್ಟು ಇನ್ನೊಬ್ಬರು ಕಸ್ಟಮರು ನಮಗೆ ಹೊಲ್ಕೊಡಿ ಅಂತ ಅವರೇ ತಂದುಕೊಟ್ಟಿದ್ದಾರೆ. ಅಂದರೆ ಒಂದು ಇದು ಡಿಸೈನ್ ಹೇಳಿದರು ಅವರು, ಇನ್ನೊಂದು ಪ್ಲೈನು, ಮತ್ತು ಇನ್ನೂ ಡಿಸೈನ್ ಅದನ್ನು ಏನು ಅಂತ ಹೇಳಿಲ್ಲ ಅವರಿಗೆ. ಇದನ್ನು ಫಸ್ಟು ಅವ್ರ ಬ್ಲೌಸ್ ಆಗಿದ್ದರಿಂದ ಅವರು ಡಿಸೈನ್ ನನಗೆ ಫಸ್ಟೇ ಹೇಳ್ಬಿಟ್ಟಿದ್ರು, ಈ ಥರ ಮಾಡಿಟ್ಬಿಡಿ ಅಂತ. ನಾನು ಅದು ಥರನೇ ಮಾಡ್ತಾಯಿದ್ದೀನಿ. ನೋಡಿ, ನಾನಿದು ಅಂದರೆ ನಾನು ಮೊದಲೇ ಅದನ್ನು ಪೀಸ್ನೆಲ್ಲ ರೆಡಿ ಮಾಡಿಕೊಂಡು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ದಾರ ಎಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟೇ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಇವಾಗ ಈ ಥರ ಕಟ್ ಮಾಡಿ ಕ್ಲೀನಾಗಿ ಅದರ ಒಂದ್ರ ಪಕ್ಕ ಒಂದನ್ನೇ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ನೋಡಿ ಎಲ್ಲ ರೆಡಿ ಆಯಿತು. ಮೇಲ್ಗಡೆ ಒಂದು ಅರ್ಧ ಇಂಚು ಈಗ ಶೋಲ್ಡರ್ ಅಟ್ಯಾಚ್ ಆಗಬೇಕಲ್ವ, ಅರ್ಧ ಇಂಚಿಗೆ ಗ್ಯಾಪ್ ಬಿಡ್ತೀನಿ. ನೋಡಿ, ಈ ಥರ ಮಾಡ್ಕೊಂಡು ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋದು. ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಳ್ಬೋದು ಅಂತ. ನಾನು ಸೆಂಟ್ರಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ಬೇಡ ಅಂದವರು ಹಂಗೆ ಅದನ್ನ ಈ ಥರ ಮಾಡಿಕೊಂಡು ಆ ತುದಿಗೆ ಒಂದು ಗೋಲ್ಡ್ ಕಲರಲ್ಲಿ ಬಟನ್ಸ್ ಮಣಿ ಹಾಕ್ಕೊಳ್ಬೋದು. ನಾನು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ರೆಡಿ ಸ್ಟಿಚಿಂಗ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದೆರಡು ಸಮ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡಿರ್ತೀರಲ್ವ, ಅದು ಕಚ್ಚೆ ಸ್ವಲ್ಪ ಕಾಣುತ್ತೆ, ಅದನ್ನು ಸ್ವಲ್ಪ ಕ್ಲೀನಾಗಿ ಎಳ್ಕೊಂಡು ಮೇಲುಗಡೆಗೆ ಫ್ರಂಟಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಹೋಗಬೇಕು. ಅಂದರೆ ಇದು ಗಾಳಿಪಟ ಥರ ಬಾಕ್ಸ್ ಟೇಪಲ್ಲಿ ಬರುತ್ತೆ ಇದು. ಅಂದರೆ ಇದನ್ನು ನಾನು 3 ಇಂಚು ಅಗಲ 3 ಇಂಚು ಉದ್ದ ತೊಗೊಂಡಿರೋದ್ರಿಂದ ಇದು ಫೋಲ್ಡಿಂಗ್ ಮಾಡಿದ್ರೆ ಎಲ್ಲ 1 ಇಂಚು ಅಗಲ 1 ಇಂಚು ಉದ್ದ ಬರುತ್ತೆ. ಇದು ಸೆಂಟ್ರಲ್ಲಿ ಎಳ್ಕೊಂಡು ಆ ಕಚ್ಚೆ ನಾವು ಅಟ್ಯಾಚ್ ಮಾಡಿರೋ ಕಚ್ಚೆಗೆ ಫುಲ್ಲು ಒಂಚೂರು ಕಾಣಬಾರ್ದು ಆ ಥರ ಎಳ್ಕೊಂಡು ಮೇಲಕ್ಕೆ ಮೇಲ್ ಪಾಯಿಂಟಿಗೆ ಎಳ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಕಲರ್ ಕಾಂಬಿನೇಷನನ್ನು ನೋಡಿ ಎತ್ತಿ ಕಾಣಿಸ್ತಾ ಇದೆ. ಇದು ನೋಡಿ ಯಾವ ಥರ ಬರ್ತಾಯಿದೆ. ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ಬೋದು ಈ ಥರ ನೀವು. ಅಂದರೆ ಇವರು ಡಿಸೈನ್ ಜಾಸ್ತಿ ಗ್ರ್ಯಾಂಡ್ ಏನು ಕೇಳಲ್ಲ, ಇವರು ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತಾರೆ. ನೋಡಿ, ಅದೇ ಥರನೇ ಮಾಡ್ತಾಯಿದ್ದೀನಿ ಇವಾಗ ಡಿಸೈನ್. ನೋಡಿ, ಇದೆಲ್ಲನೂ ಫುಲ್ಲು ಕ್ಲೀನಾಗಿ ನಿಧಾನವಾಗಿ ಎಳ್ಕೊಂಡು ಮಾಡ್ತಾಯಿದ್ದೀನಿ, ಸ್ವಲ್ಪ ನಿಧಾನವಾಗಿಯೇ. ಇದು ಸಾಫ್ಟ್ ಸಿಲ್ಕು ಸ್ಯಾರಿ ಮತ್ತು ಬ್ಲೌಸ್ ಪೀಸು, ಒಂಥರ ಬಟ್ಟೆ ಒಂಥರ ಪೇಪರ್ ಥರ ಸ್ಯಾರಿ. ಇದು
ನೋಡಿ ಈ ಥರ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಅಂದರೆ ಕಲರ್ಸ್ ಇದು ಸ್ಯಾರಿ ಕಲರಲ್ಲೂ ಸಹ ಮಾಡ್ಕೊಳ್ಬೋದು, ಸ್ಯಾರಿ ಅಂದರೆ ಬ್ಲೌಸ್ ಕಲರಲ್ಲೂ ಮಾಡ್ಕೊಳ್ಬೋದು. ಅಂದರೆ ಕಾಂಬಿನೇಷನ್ ಏನು ಚೆನ್ನಾಗಿ ಬರಲ್ಲ. ಇದು ಡಬಲ್ ಕಲರ್ ಇರೋದ್ರಿಂದ ಬ್ಲೌಸೂ ಡಾರ್ಕ್ ಕಲರ್ ಇದೆ, ಸ್ಯಾರಿನೂ ಕೂಡ ಡಾರ್ಕ್ ಕಲರ್ ಇದೆ. ನೋಡಿ ಇದು ಫುಲ್ ಎಲ್ಲ ರೆಡಿ ಆಯಿತು. ಅಲ್ಲಿ ಸೆಂಟ್ರಿಗೆ ಒಂದೊಂದು ಬಟನ್ನು ಅಲ್ಲೊಂದು ಇಟ್ಕೊಳ್ಬೋದು. ಬೇಕಾದವರು ಆ ಕಡೆ ಈ ಕಡೆಯೂ ಸಹ ಹಾಕ್ಕೊಳ್ಬೋದು. ನೋಡಿ ಇದು ಫುಲ್ಲು ಬ್ಯಾಕೆಲ್ಲ ರೆಡಿ ಆಯಿತು. ನೋಡಿ ರೆಡಿ ಆದಮೇಲೆ ನಾನು ಬಟನ್ಸ್ ಎಲ್ಲ ಇಟ್ಟಿದ್ದೀನಿ. ಈ ಥರ ಬರುತ್ತೆ ಇದು ಫುಲ್ಲು ಫಿನಿಶಿಂಗ್ ಆದಮೇಲೆ. ಅವ್ರ ಹಿಂದೆ ಕಟ್ಟಕ್ಕೆ ಡೋರಿ ಸಹ ಇಟ್ಟಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ಬಂದು ಈ ಕಲರ್ ಇದೆ, ಬ್ಲೌಸ್ ಈ ಥರ ಮಾಡಿದ್ದೀನಿ. ಥ್ಯಾಂಕ್ ಯು.